ಕೃತಜ್ಞತೆಗಾಗಿ ಇಲ್ಲಿ 5 ಜನ ರೈತರನ್ನ ಕರ್ಸೋರು ಮಾತಾಡ್ಲಿಲ್ಲ. ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಮಾಜಿ ಎಂಪಿ ಅವರು ನಮ್ಗೇನು ಮಾಡಿಲ್ಲ ಸರ್. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ರೈತ ಅನ್ನ ಕೊಡುವ ದಾತ. ಪ್ರತಾಪ್ ಸಿಂಗ್ NH270 ತೊಂದರೆ ತತ್ತೀನಿ ಅಂದ್ಬಿಟ್ಟು ಮೋದಿ ಹತ್ರ ಮಾತಾಡ್ಕೊಂಡವ್ರು ಆಟ ಹಿಡಿದು ತಂದ್ರು ತಾನೆ. ರೈತರ ಪರವಾಗಿ ಏನ್ ಕೆಲಸ ಮಾಡಿ ಹಸು ಕಳ್ದೋಗಿರೋರ್ಗೆ 15,000, ಮೇಕೆ ಕಳ್ದೋಗಿರೋ 5,000 ವೈಯಕ್ತಿಕವಾಗಿ ಸಹಾಯ ಮಾಡೋರು. ಪುಣ್ಯಾತ್ಮ ಯಡಿಯೂರಪ್ಪ ಅವ್ರು ಕೊಟ್ಟಿದ್ದು 2 ಕೋಟಿ ರೂಪಾಯಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಡಿಜಿಟಲ್ ಲೈಬ್ರರಿ ಮಾಡ್ಬೋದಿತ್ತು ಊರಲ್ಲಿ. ಲೈಬ್ರರಿ ಸ್ಥಿತಿ ನೋಡಿ ಹೋಗಿ. ಅದು ಅಭಿವೃದ್ಧಿ ಆಗದವಾಗ ಸರ್ ಯಾವಾಗ ಅಭಿವೃದ್ಧಿ ಮಾಡ್ತಾರ ಅದಾಗ ಅವ್ರಿಗೆ ಗೊತ್ತು, ಅವ್ರನ್ನೇ ಕೇಳ್ಬೇಕು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ನಾವ್ ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಕಲ್ಲಲ್ಲಿ ಅವರ ಗ್ರಾಮಕ್ಕೆ ಕೊಡುಗೆಗಳು ಏನ್ ಕೊಟ್ಟಿದ್ದಾರೆ? ಏನು ಕೊಡ್ಲಿಲ್ಲ ಸರ್ ಅವ್ರು. ನನ್ನೂರು, ನನ್ ತಾಲೂಕು, ನನ್ ಜಿಲ್ಲೆ ಅಂತ ಏನು ಮಾಡ್ಲಿಲ್ಲ ಸರ್ ಅವರು. ಸ್ವಾರ್ಥ ಆಗ್ಬಿಡ್ತದೆ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಉಳುವವನೇ ಭೂಮಿ ಒಡೆ ಅಂತ ಕೊಟ್ರು. ಅವ್ರಿಗೆ ಕಾನೂನು ತಂದ್ರೆ ಸರ್, ಉಳವನೆ ಭೂಮಿ ಒಡೆ ಅಂತ ಅವರೇ ಕಾನೂನು ಮಾಡಿದ್ರಲ್ಲ. ಅಂದ್ರು ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ, ಅಧಿಕಾರನೇ ಆಸೆ ಪಟ್ಟು ನನ್ನ ಇಲ್ಲಿ ಕರೆಸ್ಕೊಂಡಿಲ್ಲ. ಏನ್ ಮಾಡಿರೋದು ಇವರು ಸರ್ಕಾರ? ನಾಚಿಕೆ ಆಯ್ಕಿರುವ ನಿಮ್ಗೆ? ರಾಜ್ಯದ ಮಾನ ಮರ್ಯಾದೆಯನ್ನ, ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ. ಇವತ್ತು ನಮ್ಮ ಯದುವೀರವರು MP ಆಗಿದ್ದಾರೆ. ಅವ್ರೇನಾದ್ರು ಬಂದಿದ್ದಾರೆ? ಅವರು ಸಲ ಬಂದಿದ್ದಾರೆ, ಬಂದೆಲ್ಲ ನೋಡಿದಾರೆ, ಪಂಚಾಯತಿ ಬಿಲ್ಡಿಂಗ್ ನೋಡಿದಾರೆ, ಇಲ್ಲೆಲ್ಲ ಬಂದು ನೋಡಿದಾರೆ. ಆಯ್ತಾ, ಇದ್ರ ಬಗ್ಗೆ ನಾನು ಏನ್ ಮುಂದೆ ಯಾರ ಹತ್ರ ಮಾತಾಡ್ಬೇಕು, ಎಲ್ಲ ಅಫಿಷಿಯಲ್ ಮಾಡ್ತಾರೆ, ಯಾರ ಹತ್ರ ಮಾತಾಡ್ಬೇಕು, ಮಾತಾಡೋದ್ರಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ. ಒಂದ್ ಬಾರಿದು ಬಂದಿಲ್ಲ. ಒಂದ್ ಬಾರಿ ಅರಸೋರ ಗ್ರಾಮಕ್ಕೆ ಅವ್ರು ಗೆದ್ರು ಸರ್ ಲೋಕಸಭೆಯಲ್ಲಿ. ಒಂದು ಬಾರಿ ಬಂದು ಅವರು ನಮ್ಮ ಅರಸೋರ ಸ್ಮಾರಕ ಬೋಗ್ ನೋಡಿದ್ರೆ ನಾನು ಎಷ್ಟೋ ಖುಷಿ ಪಡ್ತಾ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಬರಲ್ಲ ಸರ್. ಆಮೇಲೆ ಇನ್ನೊಂದೇನ್ ಮಾಡವ್ರೆ ಅಂತ ಹೇಳಿದ್ರೆ 5 ಜನ ರೈತರು ಹೇಳಿ ಇಲ್ಲೇ ನಿಂತ್ಕೊಂಡ್ ಮಾತಾಡೋದು. ಅದೇ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರೋದು ಸರ್ ಇವರು. ಅವರು ಅಂದ್ರೆ ಸರ್ ಮಾಜಿ MP ಪ್ರತಾಪ್ ಸಿಂಹ ಅವ್ರು ನೀವು ಹೇಳ್ತಾ ಇದ್ರಿ, ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬಂದಿದ್ರು. ಜೊತೆಗೆ ಏನಂತ ಹೇಳಿದ್ರೆ ಸರ್, ನಮ್ದು ಇಲ್ಲಿ ಸ್ವಲ್ಪ ಜನದ್ದು ಲ್ಯಾಂಡ್ ಅಕ್ವಿಷನ್ ಆಗೈತೆ. ಯಾವ್ದಕ್ಕೆ ಹೊಸದಾಗಿ ಬರ್ತಾರ ಹೈವೇಗೆ, ಆ ಲ್ಯಾಂಡ್ ಅಕ್ವಿಷನ್ ಆಗಿರೋ 5 ಜನಕ್ಕೂ ಕೂಡ ಅದಕ್ಕೆ ಸ್ವಲ್ಪ ದಾಖಲಾತಿ ಸಮಸ್ಯೆ ಐತೆ. ಇವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಎಲ್ಲ ಇದಕ್ ಬಗೆಹರಿಸ್ತೀನಿ, ರೈತರಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರು. ಇಲ್ಲಿ ಸ್ಥಳೀಯ ಅರಸು ಕಲ್ಲಳ್ಳಿ ಬಗ್ಗೆ ಮಾತಾಡ್ತಿರೋದು ನಾನು. ಆದ್ರೆ 5 ಜನ ರೈತರಿಗೂ ಇವ್ರು ಯಾವುದೇ ರೀತಿ ₹1 ಕಾಂಪೋಸಿಷನ್ ಕೊಟ್ಟಿಲ್ಲ. ಸೆಂಟ್ರಲ್ ಇಂದಾನು ಬಂದಿಲ್ಲ, ಮಾಜಿ ಇದ್ರೂ ಕೊಡ್ಲಿಲ್ಲ. ಅವರು ಅದೆಲ್ಲ ಬಿಡಿ ಸರ್, ಅದೆಲ್ಲ ಒಂದ್ ಕಡೆ ಇರ್ಲಿ, ಅದವ್ರು ಕೊಡ್ಲಿಲ್ಲ ಬಿಡ್ಲ. ಒಂದು ಕೃತಜ್ಞತೆಗಾಗಿ ಇಲ್ಲಿ 5 ಜನ ರೈತರನ್ನ ಕರ್ಸೋರು ಮಾತಾಡ್ಲಿಲ್ಲ. ಯಾಕಂದ್ರೆ ಅಲ್ಲಿ 3-4 ಜನಕ್ಕೆ ಅಲ್ಲಿ 1 ಎಕರೆ 3/4 ಎಕರೆ ಬಿಟ್ಟು ಅವ್ರಿಗೆ ಜಮೀನೇ ಇಲ್ಲ, ಅವ್ರಿಗೆ ನೆಲ್ಲು ಹುಡ್ಕೋದು ರೋಡ್ ಇಲ್ಲ. ಆ ಜಮೀನ ಮೇಲೆ ರೋಡ್ ಹೋಗೈತಿ. ಈಗ ಇವ್ರು ಕರೆದು ಕೂಡ ಮಾತಾಡಲಿಲ್ಲ. ಇದನ್ನ ನಾವು 2-3 ಸಲ ಸ್ಥಳೀಯ ಶಾಸಕರ ಗಮನಕ್ಕೂ ಅಕ್ರಮ ಸಕ್ರಮ ಕಮಿಟಿಲಿ ಮಾತಾಡಿದ್ರು 2.5 ವರ್ಷದಿಂದ. ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಅವರು ನಾನು DC ಹತ್ರ ಮಾತಾಡ್ತೀನಿ, ತಹಶೀಲ್ದಾರ್ ಹತ್ರ ಮಾತಾಡ್ತೀನಿ ಅಂತ ಕೈ ಬಿಟ್ರು. ಅವಾಗ ನಾವೇನ್ ಮಾಡ್ದೋ, ಇಲ್ಲಿ ಲೋಕಲ್ ಆಗಿರೋಂಥವ್ರು ನಮ್ಮ ಅಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಮಾಜಿ MLA ಮಂಜುನಾಥ್ ಅವ್ರ ಹತ್ರ ಹೋಗಿದ್ರ ಬಗ್ಗೆ ಹೇಳಿದ್ವಿ. ಅಣ್ಣ ಹಿಂಗ ಆಗೈತಿ ಅಂದಾಗ ಅವ್ರು 5 ಜನ ರೈತರನ್ನ ಕರೆಸಿ ಅಲ್ಲಿಂದ DC ಹತ್ರ ಮಾತಾಡಿ ಅವ್ರಿಗೇನ್ ಸ್ಥಳೀಯವಾಗಿ ಏನಾದ್ರು ಸ್ಪಂದಿಸ್ಬೋದಕ್ಕೆ ಸ್ಪಂದನೆ ಮಾಡ್ತೀನಿ. ರಾಜ್ಯ ಸರ್ಕಾರ ಹತ್ರ ನಾನು ಮಾತಾಡ್ತೀನಿ, ಅಲ್ಲೂ ಏನೂ ಆಗಿಲ್ಲ, ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ ಅಂತ ನಮ್ಮ ಸ್ಥಳೀಯ ಮಾಜಿ ಶಾಸಕರಾದ ಮಂಜುನಾಥ್ ಭರವಸೆ ಕೊಟ್ರು. ಅಷ್ಟ್ ಬಿಟ್ರೆ ನಮ್ಮ ಮಾಜಿ MP ಅವ್ರು ನಮ್ಗೆ ಏನು ಮಾಡಿಲ್ಲ ಸರ್. ಕಾಂಪೋಸಿಷನ್ ಬಂದಿಲ್ಲ ಸರ್, ಬಂದಿಲ್ಲ, ಯಾರಿಗೂ ಬಂದಿಲ್ಲ. 5 ಜನಕ್ಕೆ 5 ಜನಕ್ಕೂ ಬಂದಿಲ್ಲ. ಅದು ಇರೋ ಜಮೀನು ಹೋಗೈತೆ, ಅಲ್ಲಿಗೆ ರೋಡು ಬಂದೈತೆ. ಇವ್ರಿಗೆ ರೋಡು ಇಲ್ಲ, ಜಮೀನು ಇಲ್ಲ, ಏನು ಇಲ್ಲ. ಅಲ್ಲಿ ರೋಡ್ ಆಲ್ರೆಡಿ ನಡೀದೆ ಸರ್, ಡೆವಲಪ್ ಆಗ್ಬಿಟ್ಟಿದೆ. ಈ ತರ ಆಗಿದೆ. ಅಂದ್ರೆ ಇಲ್ಲಿರೋಂತ ರೈತರುಗಳಿಗೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇನ್ನ ದೇಶವ್ಯಾಪಿ ಅಥವಾ ರಾಜ್ಯವ್ಯಾಪಿ ನಾವು ನೋಡಿದ್ರೆ ಎಷ್ಟರ ಮಟ್ಟಿಗೆ ರೈತರಂದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಡೋದಕ್ಕೆ ಇಂತ ಇದರಿಂದನೇ ಆತ್ಮಹತ್ಯೆಗಳು ಅವು ಇವು ಇದ್ ಮಾಡ್ತಾರಂತ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬಟ್ ಎಲ್ಲಿ ಆದ್ರೆ ಹೇಳೋದಕ್ ಮಾತ್ರ ಸುಲಭವಾಗಿ ಹೇಳ್ಕೊಂತಾರೆ. ಇವತ್ತು ಸರ್ ಅರಸು ಕಲ್ಲಳ್ಳಿ ಆಗುದು ನಮ್ಮ ಹುಣಸೂರು ತಾಲೂಕಲ್ಲಿ ಪ್ರತಿಯೊಬ್ಬ ರೈತರು SF ಸ್ಮಾಲ್ ಫಾರ್ಮರ್ 2 ಎಕರೆ 3 ಎಕರೆ 4 ಎಕರೆ ಒಳಪಟ್ಟೆ ಇರೋದು. ನಾನು ಓವರ್ ಆಲ್ ಸ್ಟೇಟ್ ಮಾತಾಡ್ತಾ ಇಲ್ಲ, ನಮ್ಮ ಹುಣಸೂರು ತಾಲೂಕು. ಅದ್ರಲ್ಲೂ ಕಲ್ಲಳ್ಳಿ ಯಾರಿಗೂ 25 ಎಕರೆ 30 ಎಕರೆ ಜಮೀನಿಲ್ಲ ಸರ್. ಎಲ್ಲರಿಗೂ ಸ್ಮಾಲ್ ಇದೆ, ಸಣ್ಣ ಉಳಿದಾರನೆ. ಆದ್ರೂ ಕೂಡ ಇವರು ನಮ್ಮ ಪ್ರತಾಪ್ ಸಿಂಗ್
NH270 ತೊಂದರೆ ತತ್ತೀನಿ ಅಂದ್ಬಿಟ್ಟು ಮೋದಿ ಹತ್ರ ಮಾತಾಡ್ಕೊಂಡವ್ರು ಹಠ ಹಿಡಿದು ತಂದ್ರು ತಾನೆ. ತಂದ್ಮೇಲೆ ರೈತರ ಪರವಾಗಿ ಏನ್ ಕೆಲಸ ಮಾಡೋದು ಯಾವ್ದು ಕುಶಾಲನಗರ ಈಗ ಬಸ್ ಹೊಸ ಬರ್ತಿದ್ದಲ್ಲ ಅಲ್ಲೇ ನಮ್ ಗೇಟ್ ಪಕ್ಕದಲ್ಲೇ ಹೋಯ್ತಾ ಇದ್ದಲ್ಲ. ಅಲ್ಲಿ ಏನಂತ ಹೇಳಿದ್ರೆ ಸರ್ ಸಮಸ್ಯೆ ಏನಾಗೈತೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಲಿ ಅವ್ರು ದೊಡ್ಡ ದೊಡ್ಡ ಒಂದ್ 5-10 ಎಕರೆ ಜಮೀನ್ ಇಟ್ಟರೋದ್ರೆ ಹೋದ್ರ ಒಂದ್ ಎಕರೆ ಅರ್ಧ ಎಕರೆ ಹೋಯ್ತು ಅಂತ ಸುಮ್ನಾಗ್ಬೋದು. ಎಲ್ಲ ರೈತರು ಅಲ್ಲಿ ಹೋಗಿರೋದು. ಆಮೇಲೆ ಇನ್ನೊಬ್ರಿಗೆ ಪಾಪ ಅಲ್ಲೋಗಿ ಮನೆ ಕಟ್ಕೊಂಡವ್ರ ಮನೇನು ಎತ್ ಬಿಸಾಕವ್ರೆ. ಅಲ್ಲಿ ರೋಡ್ ನಡೀತೈತಿ. ಹೋಗ್ಲಿ ಅವ್ರಿಗೆ ಬಂದ್ ಮನೆಗೆ ಏನಾರು ಒಂದ್ ಕಂಪೋಸಿಷನ್ ಅಥವಾ ಬಂದ್ ನಾನು ಇದೀನಿ ಅಂತನಾರು ಏನಾರು ಹೇಳ್ಬೋಯ್ತಲ್ಲ. ಏನು ಹೇಳಿಲ್ಲ, ಏನು ಧೈರ್ಯ ತುಂಬಿಲ್ಲ. ಮಾಜಿ ಶಾಸಕ HP ಮಂಜುನಾಥ್ ಹಾಲಿ ಶಾಸಕರಿಗೆ 2 ಸತಿ ಅಕ್ರಮ ಸಕ್ರಮ ಕಮಿಟಿ ಹೋಗಿ ಕೇಳೋರಲ್ಲ ಸರ್. ಹಿಂಗ್ ಆಯ್ತೈತೆ ಸರ್ ಏನಾರು ಗಮನ ಹರಿಸಿ. 2.5 ವರ್ಷ ಅವ್ರು ಏನು ಕೂಡ ಮಾಡ್ಲಿಲ್ಲ. 2.5 ವರ್ಷ ಆದ್ಮೇಲೆ ಇಲ್ಲಿ ಇವರೆಲ್ಲ ಹೋಗೋದ್ ನೋಡಿ ನಾವುಗಳು ಮನವಿ ಸಲ್ಲಿಸವ್ರೆ. ಕಮಿಟಿಲೂ ಕೂಡ ಅದನ್ನ ಮಾತಾಡವ್ರೆ. ಕಮಿಟಿಲಿ ಪಾಸ್ ಮಾಡ್ಬೋದು ಸರ್, ಮಾಡ್ಬೋದಿತ್ತು. ಏನೋ ಅವರಲ್ಲಿ ಆ ಮನ್ಸಿಲ್ಲ ಅಷ್ಟೇ. ರೈತರ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿ ಇಲ್ಲ ಅನಿಸ್ತದೆ ನಮ್ಗೆ. ಈಗ ಸಿಂಪಲ್ ಅವ್ರನ್ನೆಲ್ಲ ಕಮಿಟಿಲಿ ಮಾಡ್ಬೋದು ಸರ್, ಅವ್ರು ಆರಾಮ ಮಾಡ್ಬೋದು. ಈಗ ಸಿಂಪಲ್ ಇನ್ನೊಂದು ಉದಾಹರಣೆ ಹೇಳ್ತೀನಿ ರೈತರ ಬಗ್ಗೆ ಸರ್. ಈಗ ಒಂದ್ ವಾರದಿಂದ 2 ಸತಿ ಹುಲಿ ದಾಳಿ ಆಗೈತಿ. ಇಲ್ಲಿ ಹಿಂದ್ಗಡೆ ಒಂದ್ ಫಾರೆಸ್ಟ್ ಐತೆ, 2 ಸತಿ ಹುಲಿ ದಾಳಿ ಆಗೈತೆ. ಹೆಚ್ಚು ಕಡಿಮೆ 3 ಮೇಕೆ ನಮ್ಮೂರಿಂದ ಹೋಗೈತೆ, 1 ಹಸು ಹೋಗೈತೆ. ಇದ್ರ ಬಗ್ಗೆ ಒಂದೇ ಒಂದ್ಸತಿ ನಮ್ ಸ್ಥಳೀಯ ಶಾಸಕರು ಬಂದದ್ರ ಬಗ್ಗೆ ನಮ್ಮೂರಲ್ಲಿ ಒಂದು ಇದಾಗಿರೋಂತ ರೈತರ ಬಗ್ಗೆ ಅವರು ಮಾತಾಡಿಲ್ಲ. ಏನಾಗೈತೆ, ನಿಮ್ಗೆ ಏನ್ ಸಮಸ್ಯೆ ಆಗೈತೆ ಅಂತ. ಈಗ ಸ್ಥಳೀಯ ಪ್ರತಿನಿಧಿ ಅವರೇ ಅಲ್ವಾ ಸರ್, ಮೊದಲನೇ ಪ್ರತಿ ತಾಲೂಕು ಅವರೇ ಇರ್ತಾರೆ. ಅವರೇ ಬಂದ್ ಮಾತಾಡ್ಬೋದಲ್ಲ ಸರ್. ಏನಾಯ್ತೈತೆ ಹೋಗ್ಲಿ ಅರ್ಜೆಂಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮೀಟಿಂಗ್ ಕರ್ಕೊಂಡು ಬೇಗ ಹುಳಿನ ಸೆರೆ ಹಿಡಿ ಅಂತ ಕೆಲ್ಸನೋ ಅಥವಾ ಇಲ್ಲಿ ಹಸು ಕರುಗಳು ಕರ್ಕೊಂಡ್ರವ್ರು, ಮೇಕೆಗಳು ಕರ್ಕೊಂಡ್ರು, ಏನೋ ವೈಯಕ್ತಿಕವಾಗಿ ಏನಾದ್ರು ಮಾಡಿ ಎಲ್ಲಾನು ಸರ್ಕಾರನೇ ಮಾಡಕ್ಕಾಗಲ್ಲ ಸರ್. ಸರ್ಕಾರ 37,000 ಮಾತ್ರ ಕೊಡೋದು ಸರ್ ಹಸುಗೆ. 1.25 ಲಕ್ಷ ಹಸುಗೆ 37,000 ಮಾತ್ರ ಸರ್ಕಾರ ಕೊಡೋದು. ಒಂದು ಮೇಕೆಗೆ 10,000 ಕೊಡುತ್ತೆ ಸರ್ಕಾರ. ಅಷ್ಟ್ ಬಿಟ್ರೆ ಸರ್ಕಾರದಿಂದ ಎಲ್ಲ ಫುಲ್ಫಿಲ್ ಮಾಡಕ್ ಆಗಲ್ಲ. ಇವ್ರು ವೈಯಕ್ತಿಕವಾಗಿ ಏನಾದ್ರು ಮಾಡ್ಬೋಯ್ತು ಸರ್. ಮನುಷ್ಯನ್ ಜೀವನ ಹೋಗ್ತಿದೆಯಲ್ಲ ಸರ್. ಏನು ಮಾಡಿಲ್ಲ ಸರ್. ನಾನ್ ಹೇಳಿ ನಮ್ಮೂರ್ ಬಗ್ಗೆ ಹೇಳಿ ಸರ್. ಇದ್ರ ಬಗ್ಗೆ ಹೇಳಿದಾಗ ಏನು ಮಾಡ್ಲಾ. ಇದನ್ನು ಕೂಡ ನಾವು ಇದೆಲ್ಲ ನೋಡಿದಾಗ ನಾವೇನು ಹೋಗಿ ಮಾಜಿ ಶಾಸಕರಿಗೆ ಮಾಡಿ ಅಂತ ನಾವ್ ಹೇಳಿಲ್ಲ. ಅವ್ರು ಇದೆಲ್ಲ ನೋಡಿ ಸಾಕಾಗಿ ಈ ಒಂದ್ ವಾರದಲ್ಲಿ ಮೀಟಿಂಗ್ ಕರೆದವ್ರೆ. ಮಾಜಿ ಶಾಸಕರು ಕರ್ದಿ ಇಲ್ಲಿ ಹೋಗಿರೋಂತ ರೈತರಿಗೆ 60 ಜನ ರೈತರನ್ನ ಕರ್ಸವ್ರೆ. ಸ್ಪಾಟ್ ಕರ್ಸ್ಕೊಂಡು ನಿಮ್ಗೆ ಏನಾಗಬೇಕು ಎತ್ತಾಗಬೇಕು ಅಂತ ಹೇಳಿದಾಗ ಹಿಂಗೆ ಸರಿ ಆಯ್ತಪ್ಪ, ನಾನ್ ಫುಲ್ಫಿಲ್ ಮಾಡಕ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನೆನ್ನೆ ಹನ್ಗೂಡಲ್ಲಿ 64 ಜನ ರೈತರಿಗೆ ಹಸು ಕಳ್ದೋಗಿರೋರ್ಗೆ 15,000, ಮೇಕೆ ಕಳ್ದೋಗಿರೋ 5,000 ವೈಯಕ್ತಿಕವಾಗಿ ಸಹಾಯ ಮಾಡೋರು. 10,000 ಕೊಟ್ಟರು ವೈಯಕ್ತಿಕವಾಗಿ ಮಾಡೋರು. ಅವರು ಮಾಜಿ ಶಾಸಕರು ಅದು ಕರ್ಸಿ ಅವ್ರು ವೈಯಕ್ತಿಕವಾಗಿ ಸಹಾಯ ಮಾಡೋರು ಸರ್. ಅಷ್ಟೇ 10 ಲಕ್ಷ ರೂಪಾಯಿ ಸಹಾಯ ಮಾಡೋರು ಸರ್. ನಿನ್ನೆ ಅವ್ರು ಬಂದ್ ಮಾಡೋರು. ನಮ್ಗೆ ಅಷ್ಟೇ ಸರ್ ಬೇಜಾರು. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ 2018ರಿಂದ 23 ತನಕ ಸ್ಟೇಟ್ ಅಲ್ಲಿ ಬೇರೆ ಗೌರ್ಮೆಂಟ್ ಇತ್ತು, ಸ್ಥಳೀಯವಾಗಿ ಇವ್ರು ಶಾಸಕರಿದ್ರು. ಇಲ್ಲೋ ಸುಮಾರು ಅಭಿವೃದ್ಧಿಗಳಾಗಿಲ್ಲ. ಆಗಿ ಇಲ್ಲಿ ಊರಾಗ ಬಂದಾಗ ಕೆಲವೊಂದ್ ಮಾಧ್ಯಮದ ಮುಂದೆ ಇವ್ರವ್ರು ಹೇಳೋರೆ ಈ ಊರೇನು ಅಭಿವೃದ್ಧಿ ಆಗಿಲ್ಲ 5 ವರ್ಷ ಅವ್ರು ಏನು ಮಾಡಿ. ಯಾಕಂದ್ರೆ ಅವಾಗ ಇದ್ದಿದ್ ಬೇರೆ ಗೌರ್ಮೆಂಟ್, ಇಲ್ಲಿದ್ದಿದ್ ಬೇರೆ MLA. ಈಗ ಆಮೇಲೆ ಆಯ್ತು ಇಲ್ಲ ಇನ್ನೊಬ್ರನ್ನ ಯಾರನ್ನ ಗೆಲ್ಸೋರು ಮಾಡ್ತಾರೆ ಅಂತ ಹೇಳಿದ್ರು. ಇವ್ರ ಗೆಲ್ಸ 2.5 ವರ್ಷ 3 ವರ್ಷ ಆಗ್ಬೋದು. ಅದೇ ಪರಿಸ್ಥಿತಿ ಊರೈತಿ. ಈಗ ಇಲ್ಲೂ ಕೂಡ ಏನು ಬದಲಾವಣೆ ಆಗಿಲ್ಲ. ಇವ್ರ ಪೀರಿಯಡ್ ಯಡಿಯೂರಪ್ಪ ಅವ್ರ ಪೀರಿಯಡ್ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈಗ 10 ಕೋಟಿ ರೂಪಾಯಿ ಫಸ್ಟ್ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವ್ರು ಕೊಟ್ಟಿದ್ದು 2 ಕೋಟಿ ರೂಪಾಯಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. 2 ಕೋಟಿಗೂ ಲೆಕ್ಕ ಇಲ್ಲ, 10 ಕೋಟಿಗೂ ಲೆಕ್ಕ ಇಲ್ಲ. ಪತ್ರ ಇಲ್ಲ ಸರ್, ನಮಗ್ ಗೊತ್ತೇ ಇಲ್ಲ. ಯಾರು ತಿಂದ್ರು ಅಂತ ಗೊತ್ತಿಲ್ಲ, ಏನಾಯ್ತು ಅಂದ್ರೆ ಗೊತ್ತಿಲ್ಲ. ಈಗ ನೀವು ನೋಡೋದಾದ್ರೆ ಸರ್ ಫಸ್ಟ್ ಹೋಗಿ ಲೈಬ್ರರಿ ನೋಡಿ ಸರ್. ಡಿಜಿಟಲ್ ಲೈಬ್ರರಿ ಮಾಡ್ಬೋಯ್ತು ಊರಲ್ಲಿ. ಲೈಬ್ರರಿ ಸ್ಥಿತಿ ನೋಡಿ ಹೋಗಿ. ನಮ್ಮಲ್ಲಿ ಏನಾಯ್ತಂದ್ರೆ ನೋಡಿ, ಈಗ ಉದಾಹರಣೆ ಗ್ರಾಮ ಪಂಚಾಯತಿನೇ. ಗ್ರಾಮ ಪಂಚಾಯತಿಗೆ ಜಾಗ ಐತೆ. ನಮ್ದು ಗ್ರಾಮ ಪಂಚಾಯತಿ ಸ್ವಂತ ಜಾಗನೇ ಐತೆ. ಸ್ವಂತ ಜಾಗ ಇದ್ದಿ ಅಮೌಂಟ್ ಬಂದು 15 ವರ್ಷ ಆಗೈತೆ. 15 ವರ್ಷ ಆಗೈತೆ. 15 ವರ್ಷ ಆಗೈತೆ ಅಮೌಂಟ್ ಬಂದು. ಅದು 15 ಲಕ್ಷ ಬಂದು ಈಗ 23 ಲಕ್ಷ ಆಗೈತೆ. ಆಲ್ರೆಡಿ 25 ಲಕ್ಷ ಆಗೈತೆ. 25 ಲಕ್ಷ ಆದ್ರೂ ಜಾಗ ಇದ್ರೆ ಕೆಲಸ ಮಾಡಕ್ ಕೊಡ್ತಾ ಇಲ್ಲ. ರಾಜಕೀಯ ಎಲ್ಲ ರಾಜಕೀಯವಾಗಿ ಬೇರೆ ಏನಿಲ್ಲ, ರಾಜಕೀಯವಾಗಿ ಅದು ಅಭಿವೃದ್ಧಿ ಆಗದ ಸರ್. ಯಾವಾಗ ಅಭಿವೃದ್ಧಿ ಮಾಡ್ತಾರೋ ಅದ ಅವ್ರಿಗೆ ಗೊತ್ತು, ಅವ್ರನ್ನೇ ಕೇಳ್ಬೇಕು. ಈಗ ಈ ನಮ್ಮ ಅರಸೂರವರ 2ನೇ ಪೀಳಿಗೆಗಳ ನೀವು ತಂದೆಯವ್ರ ಜೊತೆಲಿ ಇದ್ದಾರ? ತಂದೆಯವರು ನೀವು 2ನೇವ್ರು ಸರಿನಾ? ಈಗ ನೆಕ್ಸ್ಟ್ ಈಗ ಇವ್ರು 3ನೇವ್ರು. ಅಂದ್ರೆ 3ನೇವ್ರು ಬಂದ್ರು ಕೂಡ ಇನ್ನೂ ಅಭಿವೃದ್ಧಿ. ಫಸ್ಟ್ ಆಗಿ ನೀವು ಲೈಬ್ರರಿ ನೋಡಿ, ಅಲ್ಲಿ ಬಂದಿರೋ ಫಂಡ್ ಅಲ್ಲಿ ಡಿಜಿಟಲ್ ಲೈಬ್ರರಿ ಮಾಡ್ಬೋಯ್ತು. ಅದ್ರಿಂದ ಮುಂದುವರೆದವಾಗಿ ಇವಾಗ ಅಂಗನವಾಡಿ ನೋಡಿ, ಅಂಗನವಾಡಿನೇ ಅಷ್ಟೇ ಎಲ್ಲ ಸೋರ್ತಾ ಐತೆ, ಬೆಳತರ ಪರಿಸ್ಥಿತಿ ಬಂದೈತೆ. ಯುವರಾಜ್ ಅರಸರವರು ಅವ್ರು ಒಂದು ಅವ್ರ ನಮ್ಮಲ್ಲಿ ಏನಕ್ಕೆ ಅಂತಂದ್ರೆ ಅವ್ರಿದ್ದಾಗ ಇಂಪ್ರೂವ್ ಮಾಡ್ಬೋದಾಗಿತ್ತು. ಇವಾಗ ಮಾಡ್ಕೋತಾ ಇದಾರೆ. ಇವತ್ತಿನ ಮುಖ್ಯಮಂತ್ರಿಗಳು ಅವ್ರವ್ರ ಎಲ್ಲೆಲ್ಲಿ ಏನಾದ್ರೆ ಅವ್ರವ್ರ ಯಾರ ಆ ಭಾಗದ ಏನೇನ್ ಬೇಕೆಲ್ಲ ಮಾಡ್ಕೋತಾ ಇದಾರೆ. ಆದ್ರೂ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿದ್ರು, ನಮ್ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ರು ಏನಪ್ಪ ನಮ್ಮೂರು ಮಾಡಿದ್ರೆ ಏನಾದ್ರು ಪಕ್ಕದವ್ರು ಏನಾರು ಅಂತಾರ?
ಬೇಡ ಸರಿ, ಈಗ ಸಮನಾಗಿ ಎಲ್ಲ ಅಭಿವೃದ್ಧಿ ಮಾಡ್ಬೇಕು, ಕಲ್ಲಲ್ಲಿ ಒಂದೇ ಅಭಿವೃದ್ಧಿ ಮಾಡಬೇಕು. ಅಲ್ಲ ಓಕೆ, ನಾನು ಅಲ್ಲಿಗೆ ಬರ್ತಿದ್ದೆ. ಈಗ ಅರಸರು ಅವರು ಮುಖ್ಯಮಂತ್ರಿಗಳಾಗಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ರು. ಸೊ ಟೋಟಲ್ 7 ರಿಂದ 8 ವರ್ಷ ಅವರು ಕಾಲಾವಧಿ ಇದ್ರು. ಕಂಟಿನ್ಯೂ ಆಗಿ ಸತತವಾಗಿದ್ದಾರೆ. 8 ಬಾರಿ ಮುಖ್ಯಮಂತ್ರಿ. ಅವರಲ್ಲಿ ಆಯಾ ಮನ್ಸಿತ್ತು ಏನಂತ ಹುಣಸೂರು ತಾಲೂಕು ನಾನು ಹೇಳ್ತಿರೋದು ಅವರ ಒಂದು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಕಲ್ಲಲ್ಲಿ ಅವರ ಗ್ರಾಮಕ್ಕೆ ಕೊಡುಗೆಗಳು ಏನ್ ಕೊಟ್ಟಿದ್ದಾರೆ? ಏನು ಕೊಡ್ಲಿಲ್ಲ ಸರ್ ಅವರು ನೋಡಿಲ್ಲ ಸರ್. ಅವರು ಇಡೀ ಸ್ಟೇಟ್ ನೋಡಿದ್ರು, ಕರ್ನಾಟಕ ನೋಡಿದ್ರು. ಅವರು ಬರೀ ಮೈಸೂರು ಭಾಗ ಹುಣಸೂರು ಭಾಗ ಅಂತ ನೋಡ್ಲಿಲ್ಲ ಅವರು, ತಾಲೂಕು ನೋಡ್ಲಿಲ್ಲ ಅವರು, ಡಿಸ್ಟಿಕ್ ನೋಡ್ಲಿಲ್ಲ, ಇಡೀ ಕರ್ನಾಟಕ ಸ್ಟೇಟ್ ನೋಡಿದ್ರು. ಮಾಡೋಣ ಆತರ ಅವರು ಚೀಫ್ ಮಿನಿಸ್ಟರ್ ಆದಾಗ ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು ನಮ್ಗೆ. ಅವ್ರಿಗೆ ಆಸೆ ಇತ್ತು ಏನಂತ, ಈಗ ಬೈಪಾಸ್ ಹೋಗೋಯ್ತಲ್ಲ, ಆ ಬೈಪಾಸ್ ನಮ್ 3 ಪಕ್ಕನ ಹೋಗ್ಬೇಕು ಅಂತ ಹೇಳಿ ಎಲ್ಲ ಎಸ್ಟಿಮೇಟ್ ಹಾಕಿದ್ರಂತೆ ನಮ್ಗೂ ಗೊತ್ತಿಲ್ಲ ಅಂತ ಅಂದೇ ಹೇಳ್ತಿದ್ರಂತ. ಅವಾಗ ಏನ ಪಕ್ಕ ನಮ್ ಊರು ಹೊರಗಡೆ ಹೋಗಪ್ಪ ಆತರ ಮಾಡ್ಬೇಕು ಅಂತೇಳಿ. ಆಮೇಲೆ ನಮ್ಮ ಕುರ್ಜೊಂದ್ ಐತೆ, ಕುರ್ಜು ಕೆಳಗಡೆ ಒಂದ್ ದೇವಸ್ಥಾನ ಐತೆ ಸ್ಟ್ರೈಟ್, ಅಲ್ಲಿ ಸ್ವಲ್ಪ ಮನೆಗಳಿದ್ದು. ಇದೆಲ್ಲ ತೆಗೆದು ಫುಲ್ ಎಲ್ಲ ತೆಗೆದು ಮನೆಯೆಲ್ಲ ತೆಗೆದು ಅವ್ರು ಬೇರೆ ಕಡೆ ಜಾಗ ಕೊಟ್ಟು ಇದೆಲ್ಲ ಒಂದೇ ಸ್ಟ್ರೈಟ್ ಆಗಿ ನಮ್ಮ ಮನೆ ಕುರ್ಜು ಒಂದೇ ಒಂದ್ ರೋಡ್ ಇರ್ಬೇಕು ಅಂತೇಳಿ ಅಗಲೀಕರಣ ಮಾಡ್ಬೇಕು ಅಂತೇಳಿ ಭಾರಿ ಆಸೆ ಇತ್ತು ಅವ್ರಿಗೆ. ಅಲ್ಲ ಏನೋ 2 ಗಂಟೆ ಮಾತ್ರ ಆಸೆ, ಅದ್ ಹಾಗೆ ಉಳ್ಕೋತು, ಯಾವ್ದು ಆಗಿಲ್ಲ. ಇಲ್ಲ ಅಂದ್ರೆ ಅವ್ರು ಚೀಫ್ ಮಿನಿಸ್ಟರ್ ಆದಾಗ ಕಲ್ಲಲ್ಲಿ ಬೇಕಾದಷ್ಟು ಮಾಡ್ಬೋದಾಗಿತ್ತು, ಮುಂದೂರು ತಾಲೂಕೆ ಬೆಳೆಸ್ಬೋದಾಗಿ ಸರ್ ಅವರು. ಅವ್ರು ಆತರ ಮನ್ಸು ಆಗಿಲ್ಲ. ಅವರು ಏನ್ ಮಾಡಿದ್ದಾರೆ ತಾಲೂಕು? ನನ್ನೂರು, ನನ್ ತಾಲೂಕು, ನನ್ ಜಿಲ್ಲೆ ಅಂತ ಏನು ಮಾಡ್ಲಿಲ್ಲ ಸರ್ ಅವರು. ಸ್ವಾರ್ಥ ನೋಡಿದ್ರೆ ಏನಪ್ಪ ಅವ್ರವ್ರು ಕಲ್ಲಲ್ಲಿ ಮಾತ್ರ ಮಾಡ್ಕೊಂಡು ಅವ್ರು ಮಾತ್ರ ಅವ್ರ ಮನೆ ಮಾತ್ರ ಮಾಡ್ಕೊಂಡ್ರು, ಅವ್ರ ಕುಟುಂಬದವ್ರು ಮಾತ್ರ ಮಾಡ್ಕೊಂಡ್ರು, ಊರವ್ರು ಮಾತ್ರ ಮಾಡ್ಕೊಂಡ್ರು. ತಾಲೂಕು ಮಾಡಿದ್ರು ಅಂತ ಆತರ ಬೇಡಪ್ಪ, ಇದು ಸ್ಟೇಜ್ ನೋಡ್ಬೇಕಂತ. ಈಗ ಉಳೋನ್ಗೆ ಭೂಮಿ ಇರೋನ್ಗೆ ಇದೇ ಮೈಸೂರು ಹೊಂದಿಕೆ ಮಾಡಿದ್ರ, ಇಡೀ ಸ್ಟೇಟ್ಗೆ ಮಾಡಿದ್ರು. ಮತ್ತೆ ಆತರ ಅವ್ರ ಆತರ ಭಾವನೆ ಇದ್ದವ್ರು ಅವರು. ಉಳುವವನೇ ಭೂಮಿ ಹೊಡೆ ಅಂತ ಕೊಟ್ರು. ಅದೇ ಈಗ ಎಲ್ಲೈತೆ ಈಗ ಅದು? ಇಲ್ಲ ಸರ್, ಇರೋ ಭೂಮಿಲಿ ಕಿತ್ಕೋತಾ ಇದಾರೆ. ಅವ್ರು ಕೊಟ್ಟಂತ ಭೂಮಿ ಈ ಸರ್ಕಾರದಲ್ಲಿ ಕಿತ್ಕೋತಾ ಇದಾರೆ. ಅವತ್ತು ಅರಸೋರು ಏನು ಬಡವರಿಗೆ ಕೊಟ್ಟಿದ್ದ ಆಸ್ತಿಗಳನ್ನ ಕಿತ್ಕೋತಾ ಇದಾರೆ ದಬ್ಬಾಳಿಕೆ. ಆತರ ಏನ್ ಮಾಡ್ತಾರೆ ಅದೆಲ್ಲ. ಈಗ ಅದೇ ದೇವರಾಜ ಅರಸ ಆತರ ಮನಸ್ಸು ಉಳ್ಳವರು. ಸರಿ, ಫೈನಲ್ ಇವಾಗ ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಅದು ಹೊರತುಪಡಿಸಿದ್ರೆ ಈ ಗ್ರಾಮದ ನೀವೊಬ್ಬರು ಸದಸ್ಯರು ಅಂತ ಹೇಳ್ಬೋದು, ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಸೊ ದೇವರಾಜ ಅರಸು ಅವರ ಊರಿಗೆ ಏನ್ ಬೇಕು ಅಂತ ಕೇಳ್ತೀರಿ ಸರ್ಕಾರದಿಂದ? ಸರ್ ಅವ್ರು ಬೇರೆ ಏನು ಕೂಡ ಏನೇನ್ ಬೇಕಾಗಿದೆ ನಮ್ಮಲ್ಲಿ? ಈಗ ರೋಡ್ ಎಲ್ಲ ಇದಾಗೈತೆ, ಕಾಂಕ್ರೀಟ್ ರೋಡ್ ಎಲ್ಲ ಆಗೈತೆ ನಮ್ಮಲ್ಲಿ. ನಮಗೆ ಊರ್ ಬೇಕಾಗಿರೋ ಪಂಚಾಯತಿ ಒಂದು ಬೇಕು. ಆಮೇಲೆ ವೆಟರ್ನರಿ ಆಸ್ಪತ್ರೆ ಐತೆ, ವೆಟರ್ನರಿ ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಲ್ಲಿ. ಅದು ಇದೇ ತರ ಅದು ಹಂಗೇನೆ ಏನೈತೆ ಸ್ಮಾರಕ ಏನೈತೆ ಇವತ್ತು ನಮ್ಮ ವೆಟರ್ನರಿ ಆಸ್ಪತ್ರೆ ಹಂಗೆ ಪಾಳು ಬಿದ್ದೈತೆ. ಯಾರೊಬ್ರು ಕಾಂಪೌಂಡರ್ ಬೆಳಗ್ಗೆ ಬರ್ತಾರೆ, ಒಂದ್ ಅರ್ಧ ಗಂಟೆ 1 ಗಂಟೆ ಇರ್ತಾರೆ, ಹೋಯ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ ನಮ್ದು ಇದು ಕಲ್ಲಲ್ಲಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ ಇಟ್ಕೊಂಡು ಡಾಕ್ಟರ್ ಬರ್ತಾ ಇಲ್ಲ, ಡಾಕ್ಟರ್ ಇಲ್ಲ. ಗೊತ್ತಿಲ್ವಾ ಸರ್ಕಾರಕ್ಕೆ? ಡಾಕ್ಟರ್ ಬರ್ತಾ ಇಲ್ಲ. ವೆಟರ್ನರಿ ಸರ್ ಎಷ್ಟು ಕೋಟಿ ಬೆಲೆ ಬಾಳೋ ಇವತ್ತು ಹೈನುಗಾರಿಕೆಯಲ್ಲಿ ಸರ್ ನಾವು ಮುಂದಿದ್ದೀವಿ. ಇವತ್ತು ಒಂದು ದಿವಸಕ್ಕೆ ಎಷ್ಟು ಹೋಯ್ತದೆ? ಇವರು ಡೈರಿ ಅಧ್ಯಕ್ಷರು ಆಗಿದ್ರು, ಎಷ್ಟು ಹೋಯ್ತದೆ ಕೇಳಿ. ಅಷ್ಟಿದ್ರು ಇವನು ಡಾಕ್ಟರ್ ಡೈಲಿ 2000 ಲೀಟರ್ ಹೋಗುತ್ತೆ. ಏನ್ ಮಾಡಿರೋದು ಇವರು ಸರ್ಕಾರ? ಏನ್ ಮಾಡಿದ್ರಿ ನೀವು? ನಿಮ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಯ್ಕಿಲ್ವಾ ನಿಮ್ಗೆ? ಏನ ಅರಸೋರ್ ಬಗ್ಗೆ ನೀವು ಮಾತಾಡಕ್ ನಿಮ್ ನೈತಿಕತೆನೇ ಇಲ್ಲ ಗೊತ್ತಾ? ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಮಾಡಿದವ್ರು ಬೇಳೆ ಬೇಯಿಸ್ಕೊಳಕ್ಕೆ ಸರ್. ಇವತ್ತು ಗೊತ್ತಾಯ್ಕಿಲ್ವಾ? ಒಂದು ಅರಸು ಊರ್ಗೆ ಒಂದು ವೆಟರ್ನರಿ ಡಾಕ್ಟರ್ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ಸುಮ್ಮನೆ ನಾಮಕಾವಸ್ಥೆಗಳು ಲೋನ್ ನೋಡ್ಬಿಟ್ರೆ ನೀವೇನ್ ಅನ್ಕೋತಿರೋ ಗೊತ್ತಿಲ್ಲ. ವೆಟರ್ನರಿ ಅಷ್ಟೊಂದು ಚೆನ್ನಾಗೈತೆ, ಚೆನ್ನಾಗಿದೆ. ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಏನ್ ಮಾಡ್ತಾ ಇರೋದು ಸರ್? ಪಂಚಾಯತ್ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ? ಏನ್ ನೀವು ಗೊತ್ತಾಯ್ತು ನೋಡಿದ್ರಲ್ಲ. ಈಗ 5 ವರ್ಷ ಆಯ್ತು. ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ ಆಗಿ 5 ವರ್ಷ ಆಯ್ತು. ನಮ್ ಫಂಡ್ ಬರೋದು ಅಲ್ಲಿಂದ ಜಡ್ಪಿಂದ ಬರ್ತಿದ್ದು ಎಲ್ಲ ಸ್ಟಾಪ್ ಆಯ್ತು. ಎಲ್ಲಿ ಏನ್ ಬರುತ್ತೆ ನಮ್ಗೆ? 50 ಫೈನಾನ್ಸ್ ಬರುತ್ತೆ ಪಂಚಾಯತಿಗೆ. ಇನ್ ನರೇಗಾ ಒಂದು ಬರ್ತದೆ. ನರೇಗಾ ಒಂದು ಇಲ್ಲ ಅಂತ ಅಂದ್ರೆ ಪಂಚಾಯತಿನೆಲ್ಲ ಬಾಗ್ಲಾಕೋಬೇಕಾಗೋದು, ಕ್ಲೋಸ್ ಮಾಡ್ಕೋಬೇಕಾಗೋದು. ಸರ್ ಅದ್ ನರೇಗಾ ಇರ್ಲಾಗೆ ಅಷ್ಟು ಸ್ವಲ್ಪ ಕೆಲಸ ಸಿಗುತ್ತೆ, ಅಲ್ಲಿ ಫಂಡ್ ಬರೋದ್ರಲ್ಲಿ ಸ್ವಲ್ಪ ಏನೇನ್ ಮಾಡಿ 50 ಫೈನಾನ್ಸ್ ಅಂತ ಕೊಡ್ತಾರೆ. 15 ಹಣಕಾಸಿನ ಯೋಜನೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಈ ಸದ್ಯಕ್ಕೆ ಏನಂತ ನಿಮ್ಗೆ ಏನು ಮೋರಿಗಳು ಇದ್ ಮಾಡ್ಕೊಳ್ಳೋಂಥದ್ದು ಅಥವಾ ಒಂದಷ್ಟು ಲೈಟ್ಗಳು ಅವು ಇವೆಲ್ಲ ಇದ್ ಮಾಡ್ಕೊಳ್ಳೋ ಅಂತ ಮಾತ್ರವೇ ಬರ್ತದೆ. ಊರಲ್ಲಿರುವಂತ ಕಾಂಕ್ರೀಟ್ ರೋಡ್ ಏನು ಮಾಡಕ್ಕಾಗಲ್ಲ ಸರ್. ಇಲ್ಲಿ ನಾವು ಗೆದ್ದಿರೋ ತಪ್ಪು ಬಳಸ್ಕೊಳ್ತಾ ಇದೀವಿ ಅಷ್ಟೇ. ಇನ್ನು ಮುಂದೆ ಬಿಟ್ಕೊಳಂಗಿಲ್ಲ ಗ್ರಾಮನ. ಏನ್ ಮಾಡ್ತೀರಿ? ಬಯಸ್ಕೋಬೇಕು. ಅವ್ರ ಬಯೋದು ಸರಿನೇ, ಬಯಸ್ಕೊಳ್ಳೋದು ಸರಿನೇ. ಈಗ ನಮಗೆ ಫಂಡ್ ಬರಲ್ಲ.
ನಾವು ಫಂಡ್ ಬರ್ದೆ ಕೆಲಸ ಮಾಡಕ್ ಆಗಲ್ಲ. ಕೆಲಸ ಮಾಡಿಲ್ಲ ಅಂದ್ರೆ ಏನಪ್ಪ ಇವ್ನು ಗೆಲ್ಲಿಸ್ತಾ 5 ವರ್ಷ ಆಯ್ತು ಅವ್ನು ಏನು ಮಾಡಿಲ್ಲ ಅಂತ ಜನ ಗೊತ್ತಿಲ್ವಲ್ಲ. ಎಷ್ಟು ತಿಳುವಳಿಕೆ ಕೇಳಿದ್ರೆ ನೀವು ಹೇಳ್ತಾರೆ ಅವರು. ಟೋಟಲ್ ಜನಸಂಖ್ಯೆ ಎಷ್ಟಿದೆ ಸರ್? ನಮ್ಮಲ್ಲಿ ಪೋಲಿಂಗ್ 1250 ವೋಟಿಂಗ್ ಅಷ್ಟೇ. ಜನಸಂಖ್ಯೆ ಆಯ್ತು 1700 ಐತೆ. 1700 ಐತೆ. ವೋಟಿಂಗ್ ಪೋಲ್ ಅಷ್ಟು ಬರುತ್ತೆ. ಎಷ್ಟು ಮನೆ ಇದ್ರು? ನಮ್ಮಲ್ಲಿ ಬರುತ್ತೆ ಸರ್ ಒಂದು 400 ಮನೆಗಳು. ನಾವು 3 ಕೆಟಗರಿ ಸರ್, ಲಿಂಗಾಯತ, ನಾಮದಾರಿ ಅಂಡ್ ನಮ್ಮ ಇವರು 3 ಕೆಟಗರಿ ಅವತ್ತಿಂದನು ಅದು ನಾವೆಲ್ಲ 3 ಇದ್ದಿದ್ದು ನಾವು ಒಂದೇ ತರ ಹೋಗ್ತೇವೆ, ಎಲ್ಲ ಒಂದೇ ಜನಾಂಗ ತರ ಇದು ಹೋಗ್ತಾ ಇದೀವಿ ಸರ್. ಈ ಅವ್ರ ಮನೆ ದನ ಕಾಯ್ತಿದ್ರು ಸರ್, ಚೆಲುವೆ ಅಂತ ಸತ್ತೋಗ್ಬಿಟ್ಟು ಅವ್ರ ಮಕ್ಳಿದ್ದಾರೆ ಸರ್. ಇಲ್ಲಿ ನಮ್ಮ ಕೋಟ್ಯಾಂತರ ರೂಪಾಯಿ ಬೆಲೆ ಬರ್ತದೆ. ಈ ನಮ್ಮ ಈ BM ರೋಡ್ ಡೈವಿಷನ್ ಆಯ್ತು ನೋಡಿ, ಇದು ಮುಂದೆ ಹುಣಸೂರಿಂದ ಬಂದ್ರೆ ಅಲ್ಲಿ ಪಕ್ಕದಲ್ಲಿ ಅವ್ರ ಜಮೀನ್ ಇತ್ತು. ಇವ್ರು ಕಾನೂನು ತಂದ್ರಲ್ಲ ಸರ್, ದನ ಮೇಯಿಸಿದವನಿಗೆ ಉತ್ಕೋಗಪ್ಪ ಅವ್ ಬೇಡ ಅಂತ ಎದ್ಕೊಂಡು ಬುದ್ಧಿ ನಮ್ಗೆ ಬ್ಯಾಡಿ ಅರ್ಸೋರ್ಗೆ ಅವರು ದನ ಮೇಯಿಸಿದ್ರು. ಅವ್ರ ಮನೆ ದನ ಮೇಯಿಸಿದಪ್ಪ ಅಂತ ಅವ್ರಿಗೆ ಕಾನೂನು ತಂದ್ರೆ ಸರ್, ಉಳಾನೆ ಭೂಮಿ ಒಡೆ ಅಂತ ಕಾನೂನು ಮಾಡಿದ್ರಲ್ಲ. ಅಂದ್ರು 12 ಎಕರೆ ಜಮೀನು, 12 ಎಕರೆ ಜಮೀನು ಸರ್. 12 ಎಕರೆ ಇವತ್ತಿನ ವ್ಯಾಲ್ಯೂಯೇಷನ್ 12 ಕೋಟಿ. ಇವತ್ತು ಅವ್ರ ಮಕ್ಳು ಹಂಚ್ಕೊಂಡು ಇವತ್ತೇನೋ HP ಮಂಜುನಾಥ್ ಹೇಳ್ದಂಗೆ ಬೋರ್ ಹಾಕ್ಸ್ಬಿಟ್ರು ಪಾಪ ಹುಡುಗರಿಗೆ. ಬೋರ್ ಹಾಕ್ಸ್ಕೊಂಡು ಇವತ್ತು ನೀರಾವರಿ ಮಾಡ್ಕೊಂಡು ಬೆಳೆ ಬೆಳಿತಾವ್ರೆ. ಜಮೀನ್ ಬಿಟ್ಕೊಟ್ರು ಸರ್. ಅಂತ ಉದಾರ ಮನಸ್ಸು.